ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಸ್ನಾನನೂ ಆಗಿ ಪೂಜೆನೂ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ತಿಂಡಿ ಪೀಸ್ ಪಲಾವ್ ಮಾಡಿದ್ದೆ ಇವತ್ತು. ಅಂದರೆ ಬೇರೆ ತರಕಾರಿ ಏನೂ ಹಾಕಿಲ್ಲ, ಬರೀ ಬಟಾಣಿ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ. ಚೆನ್ನಾಗಿದೆ. ಅಂದರೆ ಮಾಮೂಲಿ ಪಲಾವ್ ಥರನೇ, ಆದರೆ ತರಕಾರಿ ಇಲ್ಲ ಅಷ್ಟೇ. ನಮ್ಮ ಚಿನ್ನುಗೆ ಇಷ್ಟ ಆಗುತ್ತೆ, ಯಾಕಂದರೆ ತರಕಾರಿ ಅವಳಿಗೆ ಇಷ್ಟ ಆಗೋಲ್ವಲ್ಲ, ಹಂಗೆ. ನಮ್ಮ ಚಿನ್ನು ಡ್ಯಾನ್ಸ್ ಕ್ಲಾಸಿಗೆ ರೆಡಿಯಾಗಿದ್ದಾಳೆ. ಶನಿವಾರ ಬೆಳಗ್ಗೆ ಇವತ್ತು. ಹಿಂಗಿದೆ ಪಲಾವು, ಪೀಸ್ ಪಲಾವ್. ಇವತ್ತು ಪೀಸ್ ಪಲಾವ್ ಚೆನ್ನಾಗಿದೆ. ನಮ್ಮ ಕೃಷ್ಣ ಅಮ್ಮವ್ರ ಮನೇಲಿದ್ದಾನೆ. ನಮ್ಮ ಚಿನ್ನಿಗೆ ಬಾಕ್ಸ್ ಕೂಡ ಕಟ್ಟಿಟ್ಟಿದ್ದೀನಿ. ಅವಳಿಗೆ ಡ್ಯಾನ್ಸ್ ಕ್ಲಾಸಲ್ಲೇ ಇಡೀ ದಿನ ಇದೆ ಇವತ್ತದಕ್ಕೆ. ಸಲಾಡ್ ರೆಡಿಯಾಗಿದೆಯಲ್ಲ, ತೋರಿಸ್ತಾ ಇದ್ದೀನಿ. ಮೊಳಕೆ ಕಾಳು, ಹಸಿ ಬಟಾಣಿ ಮತ್ತು ಇದು ಏನಪ್ಪ ದಾಳಿಂಬೆ. ವೆಜಿಟೇಬಲ್ಸ್ ಇಲ್ಲ ಇವತ್ತು, ಓನ್ಲಿ ಕಾಳುಗಳು. ಚೆನ್ನಾಗಿ ಅನಿಸ್ತಾ ಇದೆ ರೀ, ಚೆನ್ನಾಗಿ ಕಾಣಿಸ್ತಾ ಇದೆ. ಸಲಾಡ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ತಿಂದು ಏನು ಸಾಧಿಸ್ಬೇಕು ಅಂತ ಇದ್ದೀರಾ ನೀವು ಹೇಳಿ? ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸಲಾಡು. ತಿಂದು ನೋಡೋಣ ಹೆಂಗಿದೆ ಅಂತ. ಸಾಲ್ಟ್ ಎಲ್ಲ ಏನೂ ಹಾಕಿಲ್ಲ. ಸಲಾಡ್ ಚೆನ್ನಾಗಿತ್ತು, ಅದನ್ನು ಕೂಡ ತಿಂದ್ಕೊಂಡು ಒಂದು 5 ನಿಮಿಷ ಟಿ ವಿ ನೋಡಿಕೊಂಡು ಅದಾದಮೇಲೆ ಅಡುಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅಂದರೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತಂದರೆ ಮೂವಿ ನೋಡೋಕ್ಕೆ ಹೋಗೋಣ. ಸುದೀಪ್ ಸರ್ದು ಮ್ಯಾಕ್ಸ್ ಮೂವಿ ಬಂದಿದೆಯಲ್ಲ, ಅದನ್ನು ನೋಡೋಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ವಿ. ಅದಕ್ಕೆ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ. 4:30ಗೆ ಇರೋದಲ್ವ ಶೋ, ಹಾಗಾಗಿ ಅದಕ್ಕೆ ಮನೆಯಲ್ಲಿ ಮತ್ತು ಸಂಜೆ ಬರೋದು ಲೇಟ್ ಆಗುತ್ತೆ, ಅದಕ್ಕೆ ಮತ್ತು ಸಾರೆಲ್ಲ ಮಾಡಿಟ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಅನಿಲ್ ಬೆಂಡೆಕಾಯಿ ಎಲ್ಲ ಹೆಚ್ಚಿಬಿಟ್ಟು ಕೊಟ್ಟರು. ನಾನು ತೊಳೆದು ಒರೆಸಿ ಕೊಟ್ಟೆ ಅವರಿಗೆ. ಅವರೆಲ್ಲ ಕಟ್ ಮಾಡಿಕೊಟ್ರು. ಅದಾದಮೇಲೆ ನಾನು ಸ್ವಲ್ಪ ಹುರಿದ್ಬಿಟ್ಟು ಖಾರ ಎಲ್ಲ ರೆಡಿ ಮಾಡಿಕೊಂಡು ಬೆಂಡೆಕಾಯಿ ಹುಳಿ ಮಾಡಿಟ್ಟು, ಅದಾದಮೇಲೆ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದಿಟ್ಟು ಆಮೇಲೆ ಮುದ್ದೆ ಮಾಡಿ ಊಟ ಕೂಡ ಮಾಡಿಕೊಂಡು ಆಮೇಲೆ ಮೂವಿಗೆ ಹೋದ್ವಿ. ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇಲ್ಲೇ ಮೀನಾಕ್ಷಿ ಮಾಲ್ಗೆ ಯಾವಾಗಲೂ ಅಲ್ಲೇ ಹೋಗೋದು ಮೂವಿ ನೋಡೋಕ್ಕೆ. ಅಲ್ಲೇ ಹೋಗಿದ್ವಿ. ಚೆನ್ನಾಗಿತ್ತು ಮೂವಿ, ಇಷ್ಟ ಆಯಿತು. ನೀವು ಯಾರೆಲ್ಲ ಮ್ಯಾಕ್ಸ್ ಮೂವಿ ನೋಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆಯೇ UI ನೋಡಿದ್ರ? UI ನೋಡೋಣ ಅಂತ ಅಂದ್ಕೊಂಡಿದ್ವಿ ನಾವು, ಆದರೆ ಹೋಗೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಮ್ಯಾಕ್ಸ್ ಬಂತಲ್ವ, ಹಾಗಾಗಿ ಮ್ಯಾಕ್ಸ್ನ ನೋಡಿದ್ವಿ. ಚೆನ್ನಾಗಿತ್ತು ಮ್ಯಾಕ್ಸ್ ಮೂವಿ. ಸುದೀಪ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದಿಷ್ಟ ಆಯಿತು ನಮಗೆ. ಒಂಥರ ಚೆನ್ನಾಗಿದೆ, ಬೋರಿಂಗ್ ಇಲ್ಲ, ಬೋರಿಂಗ್ ಅಂತ ಅನ್ನಿಸ್ಲಿಲ್ಲ. ಮೂವಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫುಲ್ ಕಂಪ್ಲೀಟ್ ಮೂವಿನ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು, ಆ ರೀತಿಯಾಗಿರೋ ಅಂಥ ಮೂವಿ ಆಗಿತ್ತು. ಇವತ್ತು ನಮ್ಮ ಚಿನ್ನುಗೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಡ್ಯಾನ್ಸ್ ಕ್ಲಾಸ್ ಇದ್ದಿದ್ದರಿಂದ ನನ್ನ ಮಗ ಕೂಡ ನಮ್ಮವ್ರ ಮನೇಲಿದ್ದಾನೆ. ಹಾಗಾಗಿ ನಾವಿಬ್ಬರೇ ಮೂವಿಗೆ ಹೋದ್ವಿ. ಮೂವಿ ಚೆನ್ನಾಗಿತ್ತು. ಅಂದರೆ ಅವರಿಬ್ಬರು ಇದ್ರೂ ಏನು ಕರ್ಕೊಂಡು ಹೋಗೋದಿಲ್ಲ, ಮೂವಿ ನೋಡೋಲ್ಲ ಅವರಿಬ್ರು. ಸುಮ್ಮನೆ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಯಾವಾಗೂ ನಾನು ಅನಿಲ್ ಹೋಗ್ತೀವಿ ಮೂವಿಗೆ ಹೋದರೆ. ಏನಾದರೂ ಅವರು ನೋಡೋ ಅಂಥ ಮೂವಿ ಆದರೆ ಮಾತ್ರ ಕರ್ಕೊಂಡು ಹೋಗ್ತೀವಿ. ಮೂವಿ ನೋಡಿಕೊಂಡು ಅಲ್ಲಿಂದ ನಾವು ಮೀನಾಕ್ಷಿ ಟೆಂಪಲ್ಗೆ ಹೋದ್ವಿ. ಮೀನಾಕ್ಷಿ ದೇವಿ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಅದಾದ ನಂತರ ನಮ್ಮ ಚಿನ್ನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಅವಳನ್ನ ಕೂಡ ಪಿಕ್ ಮಾಡಿಕೊಂಡು ಮನೆಗೆ ಹೋದ್ವಿ. ಇವತ್ತಿನ ದಿನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ನೋಡಿದ್ರಲ್ಲ, ಹೇಗಿತ್ತು ಇವತ್ತಿನ ದಿನ? ಮೇಕಪ್ ಅಂದ್ಬಿಟ್ಟು ಇನ್ನೆಲ್ಲ ರೆಡಿ ಮಾಡಿದ್ದೀನಿ. ಹೇರ್ ಸ್ಟೈಲು ಮತ್ತು ಡ್ರೆಸ್ಸು ಎಲ್ಲ. ಮೇಕಪ್ ಒಂದು ಅಲ್ಲಿ ಹೋಗಿ ಮಾಡೋಂಥದ್ದು.
ಬೇಗ ಇಟ್ಕೊ, ಟೈಮ್ ಆಯಿತು ನಡಿ. ಇಷ್ಟೊಲ್ಲಾಗಲೇ ಹೋಗ್ಬೇಕಿತ್ತು. ಬೈತಾರೇನೋ ನಿಮ್ಮ ದೀಪ ಹಚ್ಚೋದೇ 11 ಗಂಟೆಗೆ. ಅಷ್ಟು ಬೇಗ ಹೋಗ್ಬಿಟ್ಟೆ ಮೇಕಪ್ ಮಾಡಿಸ್ಕೊಂಡು ಕುತ್ಕೋಬೇಕು. ಸರಿ ಹೊರಡಿ, ಬಿಟ್ಟು ಬನ್ನಿ ಬೇಗ. ಬೇಗ ರೆಡಿಯಾಗಿರ್ತೀನಿ ನಾನು. ರೆಡಿ ಆಗಿರೋಕ್ಕಾಗಲ್ಲ ನೀವು ಬರೋ ಅಷ್ಟರಲ್ಲಿ ಹಿಂಗೆ ಹೋಗಿ ಹಿಂಗೆ. ನಾನು ಇನ್ನೂ ಒಂಚೂರು ಕೆಲಸ ಇದೆ, ನಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡು. ಹಾಯ್ ಎಲ್ರಿಗೂ. ಇವತ್ತು ಸಂಡೇ. ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಇವತ್ತು ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೇನು ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಇವತ್ತು ನಮ್ಮ ಚಿನ್ನದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ನಾನು ರೆಡಿ ಆಗಿದ್ದೀನಿ. ಡ್ರೆಸ್ ಹಾಕೊಂಡು ಅವಳಿಗೆ ಆಲ್ರೆಡಿ ಕಳಿಸಿದ್ದೀನಿ. ಮಾಡ್ಕೊಂಬರ್ತೀರಾ? ಮುದ್ದೆ ಕೂಡಿಸಿ ನನಗೆ ಹಾಟ್ ಬಾಕ್ಸಲ್ಲಿಲ್ಲ. ಸರಿ ಬೇಗ ಬನ್ನಿ. ಸರಿ ಆಯ್ತು, ನಾನು ರೆಡಿ ಆಗಿದ್ದೀನಿ. ಅನಿಲ್ ಕೂಡ ಸ್ನಾನ ಮಾಡ್ಕೊಳ್ತಾ ಇದ್ದಾರೆ, ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗಿಬಿಟ್ಟು ಹೊಡ್ತೀನಿ. ಸ್ವಲ್ಪ ವಾಷಿಂಗ್ ಮಿಷಿನ್ ಅವರು ಕೂಡ ಬರೋರು ಇದ್ದಾರೆ. ಇವತ್ತು ಕಂಪ್ಲೀಟ್ ರೈಸ್ ಮಾಡಿದ್ದು, ಅವತ್ತು ರೈಸ್ ಮಾಡಿದ್ದು, ಅವತ್ತಿಲ್ಲ ಬಂದೇ ಇಲ್ಲ ಅವರು. ಇವತ್ತು ಬರ್ತಾರಂತೆ. ಅವ್ರು ಏನಾದ್ರು ಬರೋದಿದ್ರೆ ಅನಿಲ್ ಲೇಟಾಗಿ ಬರ್ತಾರೆ, ನಾನು ಹೊರಡ್ತೀನಿ. ಹೇಗಿದೆ ಡ್ರೆಸ್ ಅಂತ ತೋರಿಸ್ತೀನಿ ರೀ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಓಕೆ, ಇದು ತುಂಬ ಹಳೆಯ ಡ್ರೆಸ್ಸು, ಆದರೆ ಜಾಸ್ತಿ ಯೂಸ್ ಮಾಡಿಲ್ಲ. ಯಾಕಂದರೆ ತುಂಬ ವೆಯ್ಟ್ ಇದೆ, ಒಂದು ಅರ್ಧ ಮುಕ್ಕಾಲು kg ಎಷ್ಟಿದೆ ಇದ್ರದ್ದು. ಇದೆಲ್ಲ ಜಾಸ್ತಿ ವೆಯ್ಟ್ ಇದೆ ಸ್ಟೋನ್ಸ್ ಎಲ್ಲ. ಆದರೆ ಏನೂ ಆಗಿಲ್ಲ, ವಾಶ್ ಮಾಡಿದ್ರು ಕೂಡ ಯಾವ ಸ್ಟೋನ್ಸು ಏನೂ ಆಗಿಲ್ಲ. ಎಲ್ಲಿ ತೊಗೊಂಡಿದ್ದಂದರೆ ಇದನ್ನು ಜಯನಗರಲ್ಲಿ, ಅದೇ ನಾನು ತೋರಿಸಿದ್ದೀನಿ ಆಲ್ರೆಡಿ. ಕಾಂಪ್ಲೆಕ್ಸ್ ಬ್ಯಾಕ್ ಸೈಡ್ ಒಂದು ಅಂಗಡಿ ಇದೆ, ಅಲ್ಲೇ ನಾನು ಆಲ್ಮೋಸ್ಟ್ ಈ ಥರ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಅಲ್ಲೇ ತೊಗೊಂಡಿರೋದು. ಎಲ್ಲ ಡ್ರೆಸ್ಸಸ್ಸು ಚೆನ್ನಾಗಿದೆ. ಯಾವುದೂ ವರ್ಕ್ ಆಗಲಿ, ಒಂದು ಕಲರ್ ಹೋಗೋದಾಗಲಿ, ಚೇಂಜ್ ಆಗೋದಾಗಲಿ, ಕಲರ್ ಫೀಡು ಆ ಥರ ಎಲ್ಲ ಏನೂ ಆಗಿಲ್ಲ ಡ್ರೆಸ್ಗಳು. ನೆಕ್ಸ್ಟ್ ಟೈಮ್ ನಾನು ಹೋದಾಗ ಕೂಡ ಅಲ್ಲಿಗೆ ತೋರಿಸ್ತೀನಿ ಯಾವ ಶಾಪ್ ಅಂಥೇಳಿ. ತುಂಬಾ ಚೆನ್ನಾಗಿದೆ, ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಒಳ್ಳೆ ಡ್ರೆಸ್ಸಸ್. ಹಾಗೆಯೇ ಯಾವುದೇ ರೀತಿ ಕಲರ್ ಫೇಡ್ ಆಗೋಲ್ಲ. ನೋಡಿ ಎಷ್ಟು ಸರಿ ವಾಶ್ ಮಾಡಿದ್ದೀನಿ ಇದನ್ನು, ಬಟ್ ಸ್ಟಿಲ್ ಇದು ಯಾವುದೇ ಸ್ಟೋನ್ ಆಗಲಿ ಏನು ಕಲರ್ ಚೇಂಜ್ ಆಗಿಲ್ಲ, ಹಾಗೆ ಇದೆ. ತುಂಬ ಚೆನ್ನಾಗಿದೆ. ಸರಿ ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಮ್ಮ ಚಿನ್ನು ವೆಯ್ಟ್ ಮಾಡ್ತಾ ಇರ್ತಾರೆ, ಲೇಟ್ ಆಗುತ್ತೆ. ನನಗೂ ಕೂಡ ಒಂದು ಸ್ವಲ್ಪ ನೋಡ್ಕೊಳ್ಳೋದಕ್ಕೆಲ್ಲ ಹೇಳಿದ್ದಾರೆ ಮಕ್ಕಳನ್ನ, ಹಾಗಾಗಿ ಸ್ವಲ್ಪ ಬೇಗ ಹೋಗಬೇಕಾಯ್ತು, ಆಲ್ರೆಡಿ ಲೇಟ್ ಆಯಿತು. ಹೊರಟ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವತ್ತು ಬೆಳಗ್ಗೆನೇ ಇಸ್ಕವರೆಕಾಳು ಸಾರು ಮಾಡಿ ಮುದ್ದೆ ಮಾಡಿಬಿಟ್ಟಿದ್ದೀನಿ. ಮತ್ತು ಸಾಯಂಕಾಲ ಬಂದುಬಿಟ್ಟು ಸಾರು ಮಾಡೋಕ್ಕಾಗಲ್ಲ ಅಂತ ಇವಾಗ ಮಾಡಿಟ್ಬಿಟ್ಟೆ. ಮತ್ತು ಆಮೇಲೆ ಸರಿ ಹೋಗಿಲ್ಲ ಅಂತ ಹಾಗಂತೆ ಅಡುಗೆ. ಆಮೇಲೆ ರಾತ್ರಿ ಬಂದುಬಿಟ್ಟು ಇನ್ನೇನೋ ಮಾಡ್ಕೊಂಡು ಕುತ್ಕೊಳ್ಳೋದು, 1 ಗಂಟೆ ಆಗೋದೆ, ರಾತ್ರಿ 10-11 ಗಂಟೆ ಆಗ್ಬಿಡುತ್ತೆ. ನಿಧಾನ. ನೀರು ಕೊಡಲಾ ಬೇಡವಾ? ಊಟದ ಮಧ್ಯೆ ನೀರು ಕುಡಿಯಲ್ಲ, ನೆತ್ತಿಗೆ ಹತ್ತಿದ್ರು ಕುಡಿಯಲ್ವಾ? ಹಂಗೆ ಇರ್ತೀರಾ? ಮೇಲಾರು ನೋಡಿ, ಅಟ್ಲೀಸ್ಟು ಮೇಲೆ ನೋಡಿ ಒಂದು ಸ್ವಲ್ಪ. ಸರಿ ಬೇಗ 2 ಮಿನಿಟ್ಸಲ್ಲಿ ರೆಡಿ ಆಗಬೇಕು, ಲೇಟ್ ಆಗುತ್ತೆ, ನಂಗೆ ಲೇಟ್ ಆಗ್ತಾಯಿದೆ. ಇವಾಗ ನಾವು ಬಂದಿರೋವಂಥದ್ದು ನಮ್ಮ ಚಿನ್ನುನ ಡ್ಯಾನ್ಸ್ ಕ್ಲಾಸ್ನ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ಗೆ. ಇಲ್ಲಿ ಯಕ್ಷಗಾನ ಕೂಡ ಮಾಡಿದರು. ನಾವು ಹಿಂದೆ ಕೂತಿದ್ವಿ, ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಚೆನ್ನಾಗಾಯಿತು ಪ್ರೋಗ್ರಾಮ್, ಬೆಳಗ್ಗೆಯಿಂದ ಸಂಜೆ ತನಕ ಇತ್ತು. ಆದರೂ ಕೂಡ ಒಂದು ಸ್ವಲ್ಪನೂ ಬೋರಿಂಗ್ ಅಂತ ಅನ್ನಿಸ್ಲಿಲ್ಲ. ನಾನು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಖಂಡಿತ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ?
ಇವಾಗ ಒಂಥರ ಫಸ್ಟ್ ಸೆಷನ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಅಂದರೆ ಮಾರ್ನಿಂಗ್ ಸೆಷನು 2 ಡ್ಯಾನ್ಸ್ ಇತ್ತು. ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಅಪ್ಪ ಮಗಳು ಫೋಟೋಶೂಟ್ ಮಾಡ್ಕೊತಾಯಿದ್ರು. ಅವ್ರ ಅಪ್ಪ ಮಗಳು ಫೋಟೋ ತೆಗೆಯೋದು ನೋಡೋಕ್ಕೆ ಒಂದು ಖುಷಿ ನನಗೆ. ಈ ಥರ ನಿಂತ್ಕೋ ಆ ಥರ ನಿಂತ್ಕೋ ಅಂತ ಹೇಳಿ ತೆಗೆದ್ಬಿಟ್ಟು ಅದಾದಮೇಲೆ ತೋರಿಸೋದು. ನಾನು ತೋರಿಸೋದಿಲ್ಲ ಹಿಂಗೆ ಹೋಗ್ಬಿಟ್ಟು ನೋಡು ಅಂತ ಹೇಳಿ. ನಂಗೆ ಇಷ್ಟ ಆಯಿತಾ ಓಕೆ ತೆಗ್ದ್ಬಿಟ್ಟು ನಾನೇ ನೋಡಿಬಿಟ್ಟು ಆಮೇಲೆ ಮತ್ತೆ ಇಲ್ಲ ಚೆನ್ನಾಗಿಲ್ಲ ಅಂದರೆ ಮತ್ತೆ ನಿಲ್ಲಿಸ್ತೀನಿ. ಅವ್ರು ಹಾಗಲ್ಲ, ಅವಳಿಗೆ ತೋರಿಸ್ತಾರೆ ಹೇಗೆ ಬಂದಿದೆ ನೋಡು ಅಂತ ಎಲ್ಲ. ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಪ್ರೋಗ್ರಾಮ್ ಇದ್ದಿದ್ರೆ ಬ್ರೇಕ್ಫಾಸ್ಟು, ಲಂಚು ಮತ್ತು ಡಿನ್ನರು ಎಲ್ಲನೂ ಅರೇಂಜ್ ಮಾಡಿದರು. ನಾವು ಮನೆಯಿಂದನೇ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಬಂದಿದ್ವಿ. ಅಂದರೆ ಮನೆಯಲ್ಲಿ ಬೇಳೆ ಸಾರು ಮಾಡಿದ್ನಲ್ಲ, ಅವರೆಕಾಳು ಸಾರು, ಹಾಗೆಯೇ ಮುದ್ದೆ ಮಾಡಿದ್ದೆ, ಊಟ ಮಾಡ್ಕೊಂಡು ಬಂದಿದ್ವಿ. ಮಧ್ಯಾಹ್ನ ಬಿಸಿಬೇಳೆಭಾತು, ಮೊಸರನ್ನ ಎಲ್ಲ ಮಾಡಿದರು. ಕ್ಲಿಪ್ಪಿಂಗ್ಸ್ ತೊಗೋಬೋದಾಗಿತ್ತು ನಾನು, ಅಲ್ಲಷ್ಟು ಇಲ್ಲಷ್ಟು ಕ್ಲಿಪ್ಪಿಂಗ್ಸ್ನ, ಬಟ್ ಏನು ತೊಗೊಳಕ್ಕಾಗಲಿಲ್ಲ. ಇವಳಿಗೆ 2 ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. 2 ಡ್ಯಾನ್ಸ್ ಆದಮೇಲೆ ಡ್ರೆಸ್ ಚೇಂಜು ಈ ಥರ ಎಲ್ಲ ಇತ್ತು. ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ನಾನು. ಅದಾದಮೇಲೆ ಇದು ಕೊನೆಯ ಪರ್ಫಾಮೆನ್ಸು. ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ತುಂಬಾ ಚೆನ್ನಾಗಿತ್ತು. ಶ್ರೀನಿವಾಸ ಕಲ್ಯಾಣ ನೋಡೋಕ್ಕೆ 2 ಕಣ್ಣು ಸಾಲದು. ಕೊನೆಯಲ್ಲಿ ಎಷ್ಟು ಎಮೋಷ್ನಲ್ ಆಯ್ತು ಅಂದರೆ ಒಂಥರ ಎಲ್ಲ ಒಂದು ಬೆಳಗ್ಗೆಯಿಂದ ಕೂತಿದ್ದೆಲ್ಲ ಒಂದು ಸ್ಟ್ರೈನ್ ಎಲ್ಲ ಹೋಯಿತು ಅಂತಲೇ ಹೇಳ್ಬೋದು. ಅದರಲ್ಲಿ ನನ್ನ ಮಗಳೂ ಕೂಡ ಪಾರ್ಟ್ ಆಗಿದ್ಲು ಈ ಒಂದು ಡ್ಯಾನ್ಸಲ್ಲಿ ಅನ್ನೋದು ಖುಷಿ ನನಗೆ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯಿತು, ತುಂಬ ಇಷ್ಟ ಆಯಿತು. ನನಗಂತೂ ಸಖತ್ ಖುಷಿ ಆಯಿತು. ಮೇಡಮ್ಗೂ ಅದನ್ನೇ ಹೇಳ್ತಾ ಇದ್ದೆ ಅವರಿಗೆ ಡ್ರೆಸ್ ವಾಪಸ್ ಕೊಡೋಕ್ಕೆ ಹೋದಾಗ. ಮೇಡಮ್ ತುಂಬ ಇಷ್ಟ ಆಯಿತು ನನಗೆ ಈ ಸರಿ ಪ್ರೋಗ್ರಾಮ್ ಅಂತ ಹೇಳಿ. ಅದಾದ ನಂತರ ನಾನಿವಾಗ ಶೇರ್ ಮಾಡ್ತಾ ಇರೋವಂಥದ್ದು ನಮ್ಮ ಮನೆಯ ಗ್ರಾಸರಿ ಶಾಪಿಂಗ್ ಹೋಗಿದ್ದಂಥದ್ದು. ಡಿ-ಮಾರ್ಟ್ಗೆ ಹೋಗಿದ್ವಿ. ಈ ವರ್ಷದ ಕೊನೆಯ ಗ್ರಾಸರಿ ಶಾಪಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಅನಿಲ್ ಮಗಳ ಸೈಕಲ್ಗೆ ಲಾಕ್ ಹುಡುಕ್ತಾ ಇದ್ದಾರೆ. ಅಂದರೆ ಅವಳು ನಂಬರ್ ಲಾಕ್ ಬೇಕು ಅಂತ ಕೇಳಿದ್ದು. ಹಾಗಾಗಿ ನಂಬರ್ ಲಾಕ್ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದಾರೆ. ನಂಬರ್ ಲಾಕ್ ಥರ ಏನೂ ಇರಲಿಲ್ಲ, ಇಲ್ಲಿ ನಾರ್ಮಲ್ ಲಾಕೇ ಇತ್ತು. ಅಂದರೆ ಅದು ಹಾಕಿ ತೆಗೆದು ಹಾಳು ಮಾಡಿಬಿಡ್ತಾನೆ ನಮ್ಮ ಕೃಷ್ಣ ಅಂತ ಹೇಳಿ. ನಮ್ಮ ಚಿನ್ನು ಏನು ವಸ್ತುನೂ ಹಾಳು ಮಾಡಲ್ಲ, ಅವಳು ನೀಟಾಗಿ ಇಟ್ಕೊತಾಳೆ. ಆದರೆ ನಮ್ಮ ಕೃಷ್ಣ ಹಾಗಲ್ಲ, ಎಲ್ಲ ವಸ್ತುನೂ ಸ್ವಲ್ಪ ಬೇಗ ಹಾಳು ಮಾಡ್ತಾನೆ. ಏನು ಅವನ ಹತ್ರ ಜಾಸ್ತಿ ದಿನ ಇರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಅವನಿಗೆ ಚೆನ್ನಾಗಿರೋದೇ ಆಗಬೇಕು. ಚೆನ್ನಾಗಿರೋದು ಆದ್ರೂ ಹಾಳು ಮಾಡ್ತಾನೆ. ಅಂದರೆ ಕ್ವಾಲಿಟಿ ಚೆನ್ನಾಗಿರೋದು ತೊಗೊಂಡ್ರೂ ಕೂಡ ಬೇಗ ಹಾಳು ಮಾಡ್ತಾನೆ. ಇವಳು ಹಾಗಲ್ಲ, ಎಷ್ಟೋ ವರ್ಷದೆಲ್ಲ ಹಾಗೆ ಇಟ್ಕೊಂಡಿರ್ತಾಳೆ ವಸ್ತುಗಳನ್ನ. ಇವನು ಇವಾಗ ಕೊಡಿಸಿರೋದೆಲ್ಲ ಹಾಳು ಮಾಡ್ತಾನೆ. ಒಂದು ಶೂಸ್ ಆಗಿರ್ಬೋದು, ಬೇರೆ ಎಲ್ಲ ವಸ್ತುಗಳು ಹಾಗೆಯೇ ಅವನು. ಇವಾಗ ಬಂದರೆ ನನಗೆ ಶೂಸ್ ನೋಡ್ತಾ ಇರೋದಿಲ್ಲಿ. ನನ್ನ ಶೂಸ್ ಕಳೆದೋಗಿತ್ತಲ್ವ, ಹಾಗಾಗಿ ಹೊಸ ಶೂಸ್ ತೊಗೊಳ್ಳೋಣ ಅಂಥೇಳಿ ನೋಡ್ತಾ ಇದ್ವಿ. ಅನಿಲ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ನಿನ್ನ ಮಗ ಇಬ್ಬರು ಚಪ್ಪಲಿ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟು. ಎಷ್ಟೇ ಚಪ್ಪಲಿ ಕೊಟ್ರು ಅದು ಎಷ್ಟು ಬೇಗ ಹಾಳು ಮಾಡ್ಕೊತೀರ. ನಮ್ಮ ಚಿನ್ನುಗೆ ಕೊಡಿಸಿರೋ ಚಪ್ಪಲಿಗಳೆಲ್ಲ ಹಾಗೇ ಇದೆ. ಅಂದರೆ ನಾವೇ ಇಲ್ಲಿ ತುಂಬ ಹಳೇದಾಗಿದೆ ಅಂತ ಬಿಸಾಕಬೇಕು, ಆ ರೀತಿ ಇರುತ್ತೆ. ಆದರೆ ನಮ್ಮ ಕೃಷ್ಣ ಹಾಗಲ್ಲ, ಹರಿದಾಕ್ಕೊಳ್ಳೋದು ಬೇಗ. ನನಗೂ ಅಷ್ಟೇ ಚಪ್ಪಲಿಗಳು ಸ್ವಲ್ಪ ಹರಿದೋಗುತ್ತೆ. ಅಂದರೆ ತುಂಬ ಜಾಸ್ತಿ ರಫಾಗಿ ಯೂಸ್ ಮಾಡ್ತೀವ ಅಥವಾ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಅದು ಏನು ಅಂತ ಗೊತ್ತಿಲ್ಲ. ನನಗೂ ಅಷ್ಟೇ ಬೇಗ ಚಪ್ಪಲಿ ಹಾಳಾಗುತ್ತೆ, ನಮ್ಮ ಕೃಷ್ಣಂಗೂ ಬೇಗ ಚಪ್ಪಲಿ ಹಾಳಾಗುತ್ತೆ. ಅವ್ರ ಅಪ್ಪ ಮಗಳಿಗೆ ಇಬ್ರಿಗೂ ಹಾಗಲ್ಲ. ಅವರಿಬ್ಬರು ಎಷ್ಟೇ ವರ್ಷ ಆದರೂ ಚಪ್ಪಲಿ ಹಾಗೇ ಇರುತ್ತೆ. ಅದು ನಾವಾಗೆ ಹಳೇದಾಯಿತು ಅಂತ ಬಿಸಾಕಬೇಕು, ಆ ರೀತಿಯಾಗಿ ಅದನ್ನೇ ರೇಗಿಸ್ತಾಯಿದ್ರು ಇಲ್ಲಿ. ನಿಂಗೂ ನಿನ್ನ ಮಗಂಗೂ ಇಬ್ಬರಿಗೂ ಎಷ್ಟು ಚಪ್ಪಲಿ ಕೊಡಿಸಿದ್ರು ಸಾಲದು ಅಂತ ಹೇಳ್ತಾಯಿದ್ರು. ಇವಾಗ ಇಲ್ಲಿ ಮಗಳಿಗೆ ವಾಟರ್ ಬಾಟಲ್ ತೊಗೊಳಕ್ಕೆ ನೋಡ್ತಾ ಇದ್ದಾರೆ. ಮಗಳು ಏನಾದ್ರು ವಸ್ತು ತರಕ್ಕೆ ಹೇಳಿದ್ರೆ ಮಾತ್ರ ಅವರು ಮಿಸ್ ಮಾಡದೆ ತೊಗೊತಾರೆ. ನಾವೇನಾದ್ರು ಹೇಳಿದ್ರೆ ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಆಯಿತು ಬಿಡು, ಈ ಥರ ಒಂದಿರುತ್ತೆ. ಮಗಳೇ ಹೇಳಿದ್ರೆ ಒಂದು ಪೆನ್ ಆಗಿರ್ಬೋದು, ಒಂದು ಪೆನ್ಸಿಲ್ ಆಗಿರ್ಬೋದು, ಶೀಟ್ಸು, ಬುಕ್ಕು, ಬಾಟಲು, ಸೈಕಲ್ ಲಾಕ್ ನೋಡಿದ್ರಲ್ಲ, ಬರೀ ಅವಳು ಏನು ಹೇಳಿದ್ದಾಳೆ ಆ ವಸ್ತುಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ತೊಗೊಳ್ಳೋ ಅಂಥದ್ದು. ಇವಾಗ ವಾಟರ್ ಬಾಟಲ್ ಬೇಕು ಅಂತ ಹೇಳಿದ್ದು. ಅಂದರೆ ಅವಳು ವಾಟರ್ ಬಾಟಲ್ನ ಎಲ್ಲೋ ಮರೆತು, ಅಂದರೆ ಟ್ರಿಪ್ ಹೋಗಿದ್ವಲ್ಲ ನಾವು, ಆವಾಗ ಅಲ್ಲಿ ಕಳ್ದಾಕೊಂಡು ಬಂದಿದ್ದಾಳೆ ಅವಳು. ಹಾಗಾಗಿ ಅದನ್ನು ಅವಳು ಕಳ್ದಾಕಿಲ್ಲ, ನಾವೇ ಅಂದರೆ ಯೂಸ್ ಮಾಡಬೇಕಿದ್ರೆ ಎಲ್ಲೋ ಇಟ್ಟಿದ್ದೀವಿ, ಅಲ್ಲೇ ಎಲ್ಲೋ ಇಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಹೋಟೆಲ್ ರೂಮಲ್ಲಿ. ಹಾಗಾಗಿ ಅವಳಿಗೆ ಹೊಸ ಬಾಟಲ್ ಬೇಕಾಗಿತ್ತು, ಅದನ್ನು ತೊಗೊಳ್ತಾಯಿದ್ರು. ಹಾಗೆಯೇ ಸ್ವಿಚ್ ಬೋರ್ಡು, ಅಂದರೆ ನಮ್ಮ ಮನೇಲಿ ಸ್ವಲ್ಪ ಸ್ವಿಚ್ಗಳದ್ದು ಪ್ರಾಬ್ಲಮ್ ಇದೆ. ಅಂದರೆ ಎಲ್ಲಿ ಬೇಕೋ ಅಲ್ಲಿ ಸ್ವಿಚ್ಗಳಿಲ್ಲ ನಮಗೆ ಬೇಕಾಗಿರೋ ಕಡೆ. ಹಾಗಾಗಿ ಒಂದು ಸ್ವಿಚ್ ಬೋರ್ಡನ್ನ ತೊಗೊಳ್ತಾ ಇದ್ವಿ.
ಏನಾದರೂ ಬೇಕು, ಚಾರ್ಜ್ ಗೀರ್ಜ್ ಹಾಕ್ಕೋಬೇಕು, ಇಲ್ಲ ಸೀರಿಯಲ್ ಲೈಟ್ ಏನಾದರೂ ಹಾಕಬೇಕು ಅಂತ ಅಂದರೆ ನಮಗೆ ಸ್ವಿಚ್ ಬೋರ್ಡ್ ಬೇಕು. ಹಾಗಾಗಿ ಅದನ್ನು ಪರ್ಚೇಸ್ ಮಾಡ್ತಾಯಿದ್ವಿ. ಕ್ಲಿಪ್ಪು ತೊಗೊಂಡೆ, ಇವಾಗ ತೊಗೊಂಡೆ. ಇನ್ನು ಎಲ್ಲೇ ಗಲಾಟಲ್ಲಿ ಸಿಕ್ಸೋದು, ಬಿಸಾಕೋದು. ರೇಷನ್ ಬಿಲ್ ನೋಡಿ ಬೇಜಾರಾಗ್ತಾ ಇದೆಯಾ? ರೇಷನ್ ಬಿಲ್ ನೋಡಿ. ಹಾಂ, ಹಾಂ, ಅಕ್ಕಿ ಬಿಟ್ಟು ಇಟ್ಕೊಂಡಾದ್ರೆ ಹೆಂಗೆ? ಅಕ್ಕಿ ಬಿಟ್ಟೆ ಇಷ್ಟೊಂದು ಆದರೆ ಹೆಂಗೆ ಅಂತನಾ? ಇನ್ನು ಅಕ್ಕಿ ಎಲ್ಲ ಸೇರಿಸಿದ್ರೆ ಹಂಗೆ ದೀಪದ ಎಣ್ಣೆನೂ ಈ ಸರಿ ಸ್ವಲ್ಪ ಜಾಸ್ತಿದೆ ತೊಗೊಂಡಿದ್ದೀನಿ. ದೀಪಮ್ ಆಯಿಲ್ ತೊಗೊತಾ ಇದ್ದೆ ಯಾವಾಗಲೂ, ಜಾಸ್ತಿ ತೊಗೊಂಡಿದ್ದೆ. ಚೆನ್ನಾಗಿತ್ತು ಎಣ್ಣೆ, ನಾನು 1/2 ಲೀಟ್ರ್ ತರಿಸಿದ್ದೆ, ಇದರಿಂದ ಚೆನ್ನಾಗಿತ್ತು, ಹಂಗಾಗಿ ಇದನ್ನೇ ತೊಗೊಂಡಿದ್ದೆ. ಹಾಯ್ ಎಲ್ರಿಗೂ, ಇವತ್ತು 31st ನೈಟ್ 12 o'clock ಆಗಿದೆ. ಇವಾಗ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮನೇಲಿ ಹೊಸ ವರ್ಷ ಹೇಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ನಮ್ಮನೆ ಹೊಸ ವರ್ಷ ನೀವು ಯಾರೂ ಸೆಲೆಬ್ರೇಟ್ ಮಾಡಲ್ಲ, ಈ ಥರ ಹೊಸ ವರ್ಷನ ಗೊತ್ತಾ? ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನಾವು, ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನೋಡಿ. ಇದೇ ನಮ್ಮ ಹೊಸ ವರ್ಷದ ಸೆಲೆಬ್ರೇಷನ್. ನಾವೇನೋ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ನಮ್ಮವರು ಕೆಲಸ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ, ಹೌದಲ್ಲ? ಹಾಂ, ಸರಿ, ಕೇಕೆಲ್ಲ ಏನಿಲ್ಲ ಈ ಸರಿ. ಮಕ್ಕಳು ನಮ್ಮವ್ರ ಮನೇಲಿದ್ದಾರೆ, ಹಂಗಾಗಿ ಭರ್ಜರಿಯಾಗಿ ಎಲ್ಲರೂ ಹೊಸ ವರ್ಷನ ವೆಲ್ಕಮ್ ಮಾಡಿದ್ದೀರಾ. ಎಲ್ಲರಿಗೂ ಹೊಸ ವರ್ಷ ಒಳ್ಳೇದು ಮಾಡಲಿ, ಎಲ್ಲರಿಗೂ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ. ಏನಂತೀರಾ ಅಲ್ವಾ? ಓಕೆ, ಎಷ್ಟು ಜನ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ, ನಮ್ಮ ಥರ ಯಾರು ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಮಂತ್ ನಾನೇನು ಮಾಡೋಕ್ಕಾಗತ್ತೆ ಅದಕ್ಕೆ? ನಾನೇನಾದ್ರು ಹೇಳ್ತಾ ಇದ್ದೀನ ನಿಮಗೆ? ಇಲ್ವಲ್ಲ. ಸೊ ಬಟ್ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ, ನಾವು ಈ ಥರ ನಾವು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಕಿಂಡಲ್ ಇಲ್ಲಪ್ಪ, ರಿಯಾಲಿಟಿ ಹೇಳ್ತಾ ಇದ್ದೀನಿ. ಕೆಲಸವೇ ಕಾಯಕವೇ ಕೈಲಾಸ. ಹಾಂ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇವ್ರಿಗೆಲ್ಲ ನಮ್ಮ ವ್ಯೂವರ್ಸ್ಗೂ ಕೂಡ ಅವರು ಕೂಡ ಇದೇ ಥರ ಇರಲಿ ಅಂತ. ಕಾಯಕವೇ ಕೈಲಾಸ, ಬಸವಣ್ಣನವರ ತತ್ವನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಸರಿ, ಓಕೆಪ್ಪ, ಬಾಯ್. ಮತ್ತೆ ನಾನು ಹೊಸ ವರ್ಷಕ್ಕೆ ಅಂದರೆ ನೆಕ್ಸ್ಟ್ ಡೇ ನಾಳೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ 2024ನ ಲಾಸ್ಟ್ ವಿಡಿಯೋ ಇದು, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.